ನಮ್ಮೊಂದಿಗೆ ಧರ್ಮಸ್ಥಳದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರಿದ್ದಾರೆ. ಸರ್ ನಮಸ್ತೆ. ನಾಳಿನ ಸಮಾವೇಶ ಸ್ಥಳಕ್ಕೆ ವೀಕ್ಷಣೆಗೆ ಬಂದಿದ್ದೀರಿ. ಏನ್ ಸಿದ್ಧತೆ ಆಗಿದೆ? ನಾಳಿನ ಕಾರ್ಯಕ್ರಮ ಸ್ವರೂಪ ಯಾವ ರೀತಿಯಾಗಿರುತ್ತೆ? ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ವಿಜೇಂದ್ರರವರ ಸಾರಥ್ಯದಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಮೊದಲನೇ ಹಂತದಲ್ಲಿ ಹೋರಾಟಗಳಾಗಿದೆ. ಎರಡನೇ ಹಂತದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಾಳೆ ಬೆಳಗ್ಗೆ ನಮ್ಮ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಮ್ಮ ರಾಜ್ಯದ ಪ್ರತಿಪಕ್ಷ ನಾಯಕರುಗಳು, ಕೇಂದ್ರ ಸಚಿವರು, ಪ್ರಹ್ಲಾದ್ ಜೋಶಿ ಅವರು, ಅನೇಕ ಸಚಿವರುಗಳು, ಹಾಲಿ ಮಾಜಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಹಾಲಿ ಮಾಜಿಗಳು ಪಾಲ್ಗೊಳ್ತಾರೆ. ಪಕ್ಷದ ಕಾರ್ಯಕರ್ತರು, ಮುಖಂಡರು ಪಾಲ್ಗೊಳ್ತಾರೆ. ಇದರ ಉದ್ದೇಶ ಧರ್ಮಸ್ಥಳ ಬಹಳ ಪವಿತ್ರವಾದ ಕ್ಷೇತ್ರ. ಕಾಂಗ್ರೆಸ್ಸಿನ ಸರ್ಕಾರ ನಿರಂತರವಾಗಿ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತದೆ. ಇದು ಎಲ್ಲ ಒಂದ್ ಕಡೆ PFI, STP ಸಂಘಟನೆಗಳು ಷಡ್ಯಂತ್ರ. ಕೇವಲ ಸುಜಾತ ಭಟ್, ಕಿಮರೋಡಿ ಅಥವಾ ಯಾರು ಗಿರೀಶ್ ಮಟ್ಟಣ್ಣ ಇರ್ಬೋದು, ಅಥವಾ ಯಾರೋ 3-4 ಜನ ಅಷ್ಟೇ ಕಾರಣಕರ್ತರಲ್ಲ. ನೋಡಿ, ನಿನ್ನೆ ದಿವಸ ಇದೇ ಯಾವ ಚಿನ್ನಯ್ಯನವರ ಕುಟುಂಬ ಸದಸ್ಯರು ಹೇಳಿದ್ದಾರೆ, ಅವರ ಸ್ನೇಹಿತರು ಹೇಳಿದ್ದಾರೆ, ಆತ ಹಣ ಪಡಿತಿದ್ದ, ಈ ಮೊದಲನೇ ಹೆಂಡತಿ ಇವರಿಗೆ ಹಣ ಬೇರೆ ಬೇರೆ ಅದರಂತ ಎಲ್ಲವೂ ಹೇಳಿದ್ದಾರೆ. ಈ ಷಡ್ಯಂತ್ರ ವಿರುದ್ಧ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ, ಧರ್ಮಸ್ಥಳ ಇರ್ಬೋದು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಅಥವಾ ಮಠಗಳ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಏನಾಗಿದೆ, ಹಿಂದೂಗಳು ಕಂಡ್ರೆ ಅಲರ್ಜಿ, ಕೇಸರಿ ಕಂಡ್ರೆ ಅಲರ್ಜಿ, ದಾಳಿ ಮಾಡ್ತಿದೆ ಸರ್ಕಾರ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಹಿಂದುತ್ವ, ದೇಶ, ವ್ಯಕ್ತಿಗಿಂತ ಮುಖ್ಯ, ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರೆ ನಾವು ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ನಾವು ನಾಳೆ ದೊಡ್ಡ ಆಂದೋಲನ ಮಾಡ್ತೀವಿ. ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ ಬಹಳ ಪವಿತ್ರವಾದ್ದು. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹದ ಮುಖಾಂತರ ಜನರಿಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡೋರ ಕುಟುಂಬ ಸದಸ್ಯರ ಬಗ್ಗೆ ಷಡ್ಯಂತ್ರ ನಡೀತಿದೆಯಲ್ಲ, ಯಾವ ಅನಾಮಿಕ ವ್ಯಕ್ತಿ ಆ ಮುಸುಕುದಾರಿ ಕಪ್ಪು ಬಟ್ಟೆ ಹಾಕ್ಯಂದು ಮುಖನೇ ತೋರಿಸಲಿಲ್ಲ, ಅಸ್ಥಿ ಪಂಜರ ತಂದು ನಾನು 100 ಶವಗಳನ್ನು ಊತ ಹಾಕಿದ್ದೆ ಅಂತ ಹೇಳಿ, ಆ ಶವಗಳು ಊತ ಹಾಕಿದ್ದೆ ಅಂತ ಹೇಳಿ ಆ ವ್ಯಕ್ತಿ ಏನು ಠಾಣೆಗೆ ಹೋದ. ಆದ್ರೆ ಈ ಸರ್ಕಾರ SIT ಮಾಡ್ತು. SIT ರಚನೆ ಮಾಡೋ ಪೂರ್ವದಲ್ಲಿ ಯೋಚನೆ ಮಾಡಬೇಕಾಯ್ತು ಈ ಸರ್ಕಾರ. ಆ ವ್ಯಕ್ತಿ ಚಾರಿತ್ರ್ಯ ಏನು, ಹಿನ್ನೆಲೆ ಏನು, ಯಾವುದನ್ನು ನೋಡಿದೆ. ಯಾಕಂದ್ರೆ ಒಂದು ಅಸ್ಥಿ ಪಂಜರ ಬುರುಡೆ ಹಿಡ್ಕೊಂಬ ತರಬೇಕಂದ್ರೆ ಯಾವ ವ್ಯಕ್ತಿ 100 ಶವ ಊತಾಕಿದ್ದು ಅಂತ ಅದನ್ನೇ ಫಸ್ಟ್ ಅಫೆನ್ಸ್, ಕ್ರಿಮಿನಲ್. ಆದ್ರೆ ಅಸ್ಥಿ ಪಂಜರ ತರುವುದಕ್ಕೆ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನು ಪಡೆಯಲೇಬೇಕು. ಅನುಮತಿಯನ್ನು ಪಡೆದು ಹೆಂಗ್ ತಂದ? ಇಲ್ಲೇ ಗೊತ್ತಲ್ಲ, ಕಾಂಗ್ರೆಸ್ ಷಡ್ಯಂತ್ರ SIT ರಚನೆ ಮಾಡಿದ್ರು. ಆದ್ರೆ SIT ಬಗ್ಗೆ ನಮಗೆ ನಂಬಿಕೆ, ವಿಶ್ವಾಸ ಇಲ್ಲ ಅಂತಲ್ಲ, ಈ ರಾಜ್ಯದ ಪೊಲೀಸರ ಬಗ್ಗೆ ವಿಶ್ವಾಸ ಇಲ್ಲ ಅಂತಲ್ಲ. ಈ ಕಾಂಗ್ರೆಸ್ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ SIT ರಚನೆ ಮಾಡಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಕೇವಲ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸುದ್ದಿಯಾಗಿಲ್ಲ, ವಿದೇಶಗಳ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದೆ ಮತ್ತು ವಿದೇಶಗಳಿಂದ ಕಪ್ಪು ಹಣ ಹರಿದು ಬಂದಿದೆ. ಅದಕ್ಕೋಸ್ಕರ ಧರ್ಮದ ಉಳಿವಿಗಾಗಿ ಧರ್ಮಸ್ಥಳ ಚಲೋ ಮಾಡ್ತಾ ಇದೀವಿ. ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ನಂತರ ಕಾಂಗ್ರೆಸ್ ದಾಳಿ ಮಾಡ್ತದೆ. ಈ ಏನು ಪರಮೇಶ್ವರ್ ಹೇಳ್ತಾರೆ, ನಾವು NIA ವಹಿಸಲ್ಲ. ಯಾಕೆ ವಹಿಸಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ವಹಿಸ್ರಿ. ಯಾಕೆ ಅಂತಾರಾಷ್ಟ್ರೀಯ ಮಟ್ಟ ಸುದ್ದಿಯಾಗಿದೆ, ಹಣ ವರ್ಗಾವಣೆ ಆಗಿದೆ, ಇದು NIA ವಹಿಸಬೇಕು, ಇಡೀ ತನಿಖೆ ಆಗಬೇಕು. ಇದು ನಮ್ಮ ಉದ್ದೇಶ. ಧರ್ಮದ ಉಳಿವಿಗಾಗಿ ನಾವು ಶ್ರದ್ಧಾ ಕೇಂದ್ರಗಳ, ಭಕ್ತಿಗಳ ಕೇಂದ್ರಗಳಿಗೂ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಮಠಗಳಿರ್ಬೋದು, ಅನ್ನ ದಾಸೋಹ, ಜ್ಞಾನ ದಾಸೋಹ, ಶಿಕ್ಷಣ ದಾಸೋಹ ಕೊಡೋದು ನಮ್ಮ ಮನುಷ್ಯನ ಬದುಕನ್ನು ಕಟ್ಕೊಡುತ್ತೆ. ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಹಿಳೆಯರಿಗೆ ಬದುಕನ್ನು ಕಟ್ಕೊಡಿದರೆ, ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ಕೊಡ್ತಾರೆ. ಯಾರಾದರೂ ಆಸ್ಪತ್ರೆಗೆ ಹೋದ್ರೆ ಅವರಿಗೆ ಆಸ್ಪತ್ರೆ ಹಣ ಒದಗಿಸ್ಕೊಡ್ತಾರೆ. ಸರ್ಕಾರ ಮಾಡೋಕ್ಕೆ ಹೆಚ್ಚು ಕೆಲಸವನ್ನ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು, ನಮ್ಮ ನಾಡಿನ ಮಠಾಧೀಶರು ಮಾಡ್ತಾ ಇದ್ದಾರೆ. ಇದು ಅಪಚಾರ ಬಂದಾಗ ಸಹಿಸಲ್ಲ ಅಂತ ಹೇಳಿ ನಾವು ನಾಳೆ NIA ವಹಿಸಲೇಬೇಕು. ಇನ್ನು ಮುಂದೆ ಹಿಂದೂಗಳ ಶ್ರದ್ಧಾ ಕೇಂದ್ರ ದಾಳಿ ಸಹಿಸಲ್ಲ ಅಂತ ಹೇಳ್ತೀವಿ. ಸನ್ಮಾನ್ಯ DK ಶಿವಕುಮಾರ್ ಹೇಳ್ತಾರೆ, ಬಹಳ ಚಾಣಾಕ್ಷ ರಾಜಕಾರಣಿ, ನಾನು ನೋಡಿದ್ದೀನಿ ಹತ್ತಿರದಿಂದ. ನೋಡಿ, ರಾಮನಗರದಲ್ಲಿ ಕಪಾಲಿ ಬೆಟ್ಟ, ಯೇಸು ಬೆಟ್ಟ ಮಾಡಿದ್ರು, ಅದೇ ತಾಯಿ ಚಾಮುಂಡೇಶ್ವರಿ, ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ಕೇಳ್ತೀವಿ DK ಶಿವಕುಮಾರ್ ಅವರೇ, ಟಿಪ್ಪು ಸುಲ್ತಾನ್ ಹೈದರಾಲಿ ಬೆಟ್ಟ ಮಾಡಕ್ ಕೊಟ್ಟಿದ್ದೀರಾ?
ನಡೆಯಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ಬಹಳ ದಿವಸ ಅಧಿಕಾರದಲ್ಲಿ ಉಳಿಯಲ್ಲ. ಆ ನಾಡದೇವತೆ ದಸರಾ ಉದ್ಘಾಟನೆಗೆ ಬಾನು ಮುಸ್ತಕ್ ಒಬ್ಬ ಸಾಹಿತಿ ಲೇಖಕಿ ಕರೆದಿ ಸಂತೋಷ. ನಮಗೆ ಬೂಕರ್ ಪ್ರಶಸ್ತಿ ವಿಜಯ ಸಿಕ್ಕಿದೆ. ಆದರೆ ಅವ್ರಿಗೆ ಸರಿಸಮಾನ ಅನುವಾದಕಿ ದೀಪಾ ಬಸ್ತಿ ಅವರಿಗೆ ಪ್ರಶಸ್ತಿ ಬಂದಿದೆ. ಅವ್ರನ್ನ ಯಾಕೆ ಆಹ್ವಾನ ಮಾಡಲಿಲ್ಲ? ಎಲ್ಲ ಒಂದ್ ಕಡೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ನಡೆದರೆ ವಿಷಯಾಂತರ ಮಾಡೋಕ್ಕೋಸ್ಕರ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರು. ನೋಡಿ, ಧರ್ಮಸ್ಥಳ ಎಷ್ಟು ಪವಿತ್ರವಾದ ಕ್ಷೇತ್ರ. ನಾಡದೇವತೆಗೆ ಈ ಅರಿಶಿಣ ಕುಂಕುಮ ಚಾಮುಂಡಿ ಮತ್ತು ಕನ್ನಡ ಬಗ್ಗೆ ಅವಮಾನ ಮಾಡಿದ ಬೂಕರ್ ಪ್ರಶಸ್ತಿ ವಿಜೇತೆ ಅಂತ ನಾವು ಗೌರವಿಸ್ತೀವಿ. ಆದರೆ ಯಾವ ಬಾನು ಮುಸ್ತಕ್ ನಮ್ಮ ಹಿಂದೂ ಸಂಪ್ರದಾಯ ಅಂತ ಅವ್ರು ಉದ್ಘಾಟನೆ ಮಾಡಿ ಸ್ವಾಗತ ಮಾಡ್ತೀವಿ. ಚಾಮುಂಡಿ ಮತ್ತು ಮಂಜಾಸ ಅಣ್ಣಪ್ಪ ಸ್ವಾಮಿ ದೇವಾನ ದೇವರ ಶಾಪ ಕಾಂಗ್ರೆಸ್ಗೆ ತಟ್ಟುತ್ತೆ, ಸರ್ಕಾರ ಪತನ ಆಗುತ್ತೆ. ಧನ್ಯವಾದಗಳು. ಇಷ್ಟು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಧರ್ಮಸ್ಥಳ.